ಇನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಆಗಿರುವಂಥ ಸಮಸ್ಯೆಯಲ್ಲಿ ಎಲ್ಲಿ ಅಧ್ವಾನ ಆಗಿದೆ ಅನ್ನುವಂಥದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ವಿ. ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಮೇಕ್ರಿ ಸರ್ಕಲ್ ಬಳಿ ಕೆರೆಯಂತಾಗಿವೆ ರಸ್ತೆಗಳು. ಮೇಕ್ರಿ ಸರ್ಕಲ್ ಟು ಜೆಸಿ ನಗರ ರಸ್ತೆ ಜಲಾವೃತವಾಗಿ ಹೋಗಿದೆ. ಯಾಕಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿದೆ? ಮೋರಿ ಇಲ್ಲ, ಇರುವಂಥ ಮೋರಿಯನ್ನು ಬ್ಲಾಕ್ ಮಾಡಿಟ್ಟಿದ್ದಾರೆ. ನೀರು ಹರಿಯಕ್ಕೆ ಜಾಗನೇ ಇಲ್ಲ. ಅದು ನಾರ್ಮಲ್ ಆಗಿ ಆ ಮಳೆ ನೀರು ಹರ್ಕೊಂಡು ಹೋಗ್ಬೇಕಾಗಿರುವಂಥ ಜಾಗ ಈ ಕಡೆ ಮೇಕ್ರಿ ಸರ್ಕಲಿಂದ ನೇರವಾಗಿ ಕೆಳಗಡೆ ಹೆಬ್ಬಾಳವರೆಗೂ ಕೂಡ ನೀರು ಹರ್ಕೊಂಡು ಹೋಗಬೇಕು. ಹೆಬ್ಬಾಳ ಕೆರೆಗೆ ಹೋಗಿ ಸೇರ್ಕೊಳ್ಳುವಂಥ ಜಾಗ ಅದು. ಎಲ್ಲಿದೆ ಜಾಗ ಹರ್ಕೊಂಡು ಹೋಗೋಕ್ಕೆ? ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಉಮೇಶ್, ಈ ಭಾಗದಲ್ಲಿ ಬೀಳುವಂಥ ಮಳೆ ನೀರು ಯಾವ ಕಡೆಗೆ ಹರ್ಕೊಂಡು ಹೋಗ್ಬೇಕಾಗಿತ್ತು? ಅದು ಯಾಕೆ ಹರಿದು ಹೋಗದೇನೆ ಹಾಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ? ಈ ಬಗ್ಗೆ ಸ್ಥಳೀಯ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಯಾಕೆ ಈ ರೀತಿಯಾಗಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನೀರು ಅಂತ? ಅರುಣ್, ನಿನ್ನೆ ತಡರಾತ್ರಿ ಸುರಿದಂಥ ಮಳೆಯಿಂದಾಗಿ ನಗರದಲ್ಲಿ ಹಲವು ಕಡೆಗಳಲ್ಲಿ ಮಳೆ ನೀರು ತುಂಬಿ ಇನ್ನೂ ಕೂಡ ನೀರನ್ನು ತೆರವು ಮಾಡುವಂಥ ಕೆಲಸನೇ ಆಗಿಲ್ಲ. ಆವಾಗ ಈಗ ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಮಳೆ ಅಂದರೆ ಕೇವಲ ಒಂದು 10 ನಿಮಿಷಗಳ ಕಾಲ ಅಷ್ಟೇ ಈ ಮೇಕ್ರಿ ಸರ್ಕಲ್ ಸುತ್ತಮುತ್ತ ಜೋರಾಗಿ ಮಳೆ ಬಂತು. ಪರಿಣಾಮವಾಗಿ ನೀವು ನೋಡಿ ರಸ್ತೆಯಲ್ಲಿ ಎಷ್ಟರ ಮಟ್ಟಿಗೆ ನೀರು ಹರಿತಾ ಇದ್ದಾವೆ ಅಂತ. ಇದರ ಅರ್ಥ ಅಂದರೆ ಆ ರಾಜಕಾಲುವೆ ಆಗಿರ್ಬೋದು, ರಸ್ತೆ ಪಕ್ಕದಲ್ಲಿರುವಂಥ ಕಾಲುವೆಗಳಾಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದಕ್ಕೂ ಕೂಡ ನೀರು ಹೋಗ್ತಾ ಇಲ್ಲ. ನೇರವಾಗಿ ಮಳೆ ಬಿದ್ದರೆ ರಸ್ತೆಗಳ ಮುಖಾಂತರ ಹರಿದು ಹೋಗುವಂಥ ಪರಿಸ್ಥಿತಿ ನಮಗೆ ಕಾಣ್ತಾ ಇರುವಂಥದ್ದು. ಇದೇ ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ನೀರು ಹರಿದು ಹೋಗೋದ್ರಿಂದಲೇ ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಸುರಿದಂಥ ಮಳೆ ಇನ್ನೂ ಕೂಡ ಸಂಪೂರ್ಣವಾಗಿ ಕ್ಲಿಯರ್ ಆಗಿಲ್ಲ. ಈಗ ಮಧ್ಯಾಹ್ನ ಹೊತ್ತಿಗೆ ಮತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಮಳೆ ಶುರುವಾಗ್ತಾ ಇದೆ. ಈಗ ಒಂದು 10 ನಿಮಿಷಗಳಲ್ಲಿ ಸುರಿದಂಥ ಮಳೆಯ ಎಫೆಕ್ಟ್ ಇದು. ಕೇವಲ 10 ನಿಮಿಷದಲ್ಲೇ ಸುರಿದಂಥ ಮಳೆಗೆ ಈ ಅಂದರೂ ಮೇಕ್ರಿ ಸರ್ಕಲ್ ನಿಂದ ಜೆಸಿ ರೋಡ್ ಕಡೆ ರಸ್ತೆ ಕನೆಕ್ಟ್ ಆಗುತ್ತೆ. ಆ ರೋಡಲ್ಲಿ ಸಂಪೂರ್ಣವಾಗಿ ನೀರು ತುಂಬಿರುವಂಥದ್ದು. ವಾಹನ ಸವಾರರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಈಗಷ್ಟೇ ಇನ್ನೂ ಕೂಡ ಏನು ನಗರದ ಹಲವು ಕಡೆಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇನ್ನೂ ನೀರನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಆ ರಾಜಕಾಲುವೆ ನೀರು ಅಂದರೆ ರಾಜಕಾಲುವೆಯಲ್ಲಿ ನೀರು ಹರಿಯೋಕ್ಕೆ ಸಾಧ್ಯವಾಗ್ತಾನೆ ಆ ಪಕ್ಕದಲ್ಲಿರುವಂಥ ಲೇಔಟ್ಗಳಾಗಿರ್ಬೋದು, ಮನೆಗಳಿಗಾಗಿರ್ಬೋದು ನೀರು ನುಗ್ಗುವಂಥದ್ದೇ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಇನ್ನು ಈ ಜಾಗ ಏನಿದೆ ಮೇಕ್ರಿ ಸರ್ಕಲ್ ಜಾಗ, ಇದು ಅಷ್ಟು ತಗ್ಗು ಪ್ರದೇಶ ಕೂಡ ಅಲ್ಲ. ಆದರೂ ಕೂಡ ಒಂದು 10 ನಿಮಿಷದಲ್ಲಿ ಬಿದ್ದಂಥ ಮಳೆಗೆ ನೋಡಿ ಆ ಪಕ್ಕದ ರಸ್ತೆ ಏನಿದೆ, ಪಕ್ಕದ ರಸ್ತೆಯಲ್ಲಿ ವಾಹನಗಳು ಜಾಮ್ ಆಗಿದ್ದಾವೆ ಸಂಪೂರ್ಣವಾಗಿ. ಅದಕ್ಕೂ ಕೂಡ ಈ ಮಳೆ ನೀರು ಬಂದಿದ್ದೇ ಕಾರಣ ಆಗಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಬೆಂಗಳೂರಿನ ಈ ಮಳೆಗೆ ಸರ್ಕಾರ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ಯಾವುದೇ ರೀತಿಯ ಸೂಕ್ತ ತಯಾರಿ ಮಾಡ್ಕೊಂಡಿಲ್ಲ. ಮಳೆ ಬಂದಂಥ ವೇಳೆಯಲ್ಲಿ ಆ ಸಮಸ್ಯೆ ಅನುಭವಿಸೋರು ಅಂದರೆ ಆ ಲೇಔಟ್ಗಳಲ್ಲಿರುವಂಥ ಜನ ಆಗಿರ್ಬೋದು, ತಗ್ಗು ಪ್ರದೇಶಗಳಲ್ಲಿ ವಾಸವಾಗಿರುವಂಥ ಜನರೇ ಇದ್ರ ಸಂಕಷ್ಟ ಎದುರಿಸುವಂತಾಗಿರುವಂಥದ್ದು. ಇನ್ನೂ ಕೂಡ ಮಳೆ ಮುಂದುವರಿತಾ ಇರುವಂಥ ಕಾರಣಕ್ಕಾಗಿ ಈಗಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗಿದೆ. ಇನ್ನು ಸಂಜೆ ಮತ್ತೆ ಮಳೆ ತೋರಿಸಿರೋದ್ರಿಂದ ಇವತ್ತೇನಾದರೂ ಮತ್ತೆ ಮಳೆ ಮುಂದುವರೆದ್ರೆ ಬೆಂಗಳೂರಿನ ಸ್ಥಿತಿ ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ನೆನ್ನೆ ನೀರೇ ಸಂಪೂರ್ಣವಾಗಿ ತಿರುವಾಗಿಲ್ಲ. ಅದ್ರ ಮಧ್ಯದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಪದೇ ಪದೇ ಮಳೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಎದುರಾಗುವಂಥದ್ದು. ಅರುಣ್. ಓಕೆ ಉಮೇಶ್, ಮೇಲ ಮಾಹಿತಿಗೆ ಧನ್ಯವಾದಗಳು.